ನೀವು ನೋಡ್ಬೋದು, ನಾವು ತೋರಿಸ್ತಾ ಹೋಗ್ತೀವಿ ನಿಮಗೆ ಈ ಒಂದು OMR ನ ರೋಲ್ ನಂಬರ್ ಏನಿದೆಯಲ್ಲ, ಈ ನಿಮ್ಮ ಕ್ಯಾಮ್ರಾ ಮುಂದೆ ತೋರಿಸ್ತಾ ಇದ್ದೀನಿ. ಈ ರೋಲ್ ನಂಬರ್ ಕೂಡ 2712203135 3ನ ಕೂಡ ಡಬಲ್ ಮಾರ್ಕ್ ಮಾಡಲಾಗಿದೆ. ಸ್ಟಾರ್ಟಿಂಗ್ ಅಲ್ಲಿರುವಂತಹ ರೋಲ್ ನಂಬರ್ 2 ಕೂಡ ಡಬಲ್ ಆಗ್ತಿದ್ದಿರುವಂಥದ್ದು. ಜೊತೆಗೆ ನೀವು ಹಾಗೆ ಕೆಳಗಡೆ ಬಂದ್ರೆ ಒರಿಜಿನಲ್ ಅಲ್ಲಿರುವಂತಹ ವಿದ್ಯಾರ್ಥಿನಿ ಮಾಡಿರುವ ಸಿಗ್ನೇಚರ್, ತಂಬು ಮತ್ತೆ ಏನು ಮೇಲ್ವಿಚಾರಕ ಅಧಿಕಾರಿಗಳಿರ್ತಾರೆ ಅವರ ಸಹಿ ಕೂಡ ತುಂಬಾ ವ್ಯತ್ಯಾಸವಾಗಿ ಕಂಡು ಬರ್ತಾ ಇದೆ OMR ಸೀಟಲ್ಲಿ. ಇದನ್ನೇ ವಿದ್ಯಾರ್ಥಿನಿ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ OMR ಟ್ಯಾಂಪರ್ ಆಗಿದೆ, ಇದು ನಂದಲ್ಲ ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇದೆ. ಹಾಗಾದ್ರೆ NTA ಮತ್ತೆ ಈ ಬಾರಿ ಕೂಡ, ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾಗದ ವಿದ್ಯಾರ್ಥಿನಿಯರಿಗೆ ಮತ್ತೆ ಈ ಬಾರಿ ಮೋಸ ಮಾಡ್ತಾ, ಗೋಲ್ಮಾಲ್ ಮಾಡ್ತಾ ಅನ್ನೋಂಥದ್ದು ಕೂಡ ವಿದ್ಯಾರ್ಥಿನಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಪೋಷಕರಿದ್ದಾರೆ, ಕೇಳೋಣ ಅವ್ರೇನ್ ಹೇಳ್ತಾರೆ ಅಂತ. ಸರ್, ಈಗ ಈ ತರದ್ದೊಂದು ಅನ್ಯಾಯ ಆಗಿದೆ, ತಾವು ಕೂಡ ಈಗ ಏನಾದರೂ ಫರ್ದರ್ ಮೂವ್ ಮಾಡಿದಿರಿ? NTA ಪತ್ರ ಬರೆದ್ರ ಅಥವಾ ಸಂಬಂಧಪಟ್ಟ ಯಾರನ್ನು ಸಂಪರ್ಕ ಮಾಡಿದಿರಿ? ಏನಾದರೂ ಕೇಸ್ ಹಾಕೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದೀರಾ? ಈ OMR ಶೀಟ್ ಪಬ್ಲಿಷ್ ಮಾಡಿದಾಗ ನಾವು NTA ಪತ್ರ ಮುಖೇನ ಅಂದರೆ ಸ್ಪೀಡ್ ಪೋಸ್ಟ್ ಮುಖೇನ ಮತ್ತೆ ಇಮೇಲ್ ಮಾಡಿದ್ದೀವಿ. ಇಮೇಲ್ ಮಾಡಿದ್ದಕ್ಕೆ ಅವ್ರು ನಮಗೆ ತುಂಬ ಕಾಲಾವಕಾಶ ತಗೊಂಡು ನಾಳೆ ರಿಸಲ್ಟ್ ಬರುತ್ತೆ ಅಂದಾಗ ನಮಗೆ ಯೋಚನೆ ಮಾಡೋಕ್ಕೂ, ನಾವು ರೆಸ್ಪಾಂಡ್ ಮಾಡೋದಕ್ಕೂ ನಮ್ಗೆ ಟೈಮೇ ಕೊಡಲಿಲ್ಲ. ಇದನ್ನು ಕೊಟ್ಬಿಟ್ಟು ನಾಳೆನೇ ರಿಸಲ್ಟ್ ಅಂತ ಹೇಳಿಬಿಟ್ರು ಅವರು. ನಿಮ್ಮ ಆನ್ಸರ್ ಶೀಟ್ ಏನಿದೆ, ಇದೇ ನಿಮ್ಮ ಆನ್ಸರ್ ಶೀಟು, ಇದೇ ಫೈನಲ್ ಆನ್ಸರ್ ಶೀಟು, ಇದು ನೀವೇನು ಪರೀಕ್ಷೆ ಹಾಲಲ್ಲಿ ಕೊಟ್ಟಿದ್ರಿ ಇದೇ ನಿಮ್ಮ ಫೈನಲ್ ಆನ್ಸರು. ನಾವು ರೈಸ್ ಮಾಡಿದ ಯಾವುದೇ ಕ್ವರಿನ ಅಡ್ರೆಸ್ ಮಾಡಲಿಲ್ಲ NTA ಅವರು. ತುಂಬಾ ಬ್ಲಂಟ್ ಆನ್ಸರ್ ವಿಚಾರ ಸರ್. ತಮ್ಮ ಮಗಳು PUC ಯಲ್ಲಿ ಇಂಗ್ಲಿಷಲ್ಲಿ ಆಗಲಿ, ಕನ್ನಡ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಬಹುತೇಕ ಎಲ್ಲಾ ವಿಚಾರಗಳಲ್ಲೂ ಕೂಡ ಔಟ್ ಆಫ್ ದಿ ಔಟ್ ಮಾರ್ಕ್ಸ್ ಗಳನ್ನು ತೆಗೆದುಕೊಂಡಿದ್ದಾರೆ. ಹೌದು, ಈಕೆ SLC ಅಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ಲು 2023 ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ತಗೊಂಡಿರೋಂತ ಪ್ರತಿಭಾವಂತ ವಿದ್ಯಾರ್ಥಿನಿ ಇವಳು. PUC ಅಲ್ಲಿ ಪರ್ಸೆಂಟೇಜ್ ಆಗಿದೆ. ಫಸ್ಟ್ PUC ಅಲ್ಲಿ 600ಕ್ಕೆ 599 ಅಂಕ ತಗೊಂಡಿದ್ದಾಳೆ. ಸೆಕೆಂಡ್ ಇಯರ್ PUC ಅಲ್ಲಿ 600ಕ್ಕೆ 594 ಅಂಕ ತಗೊಂಡಿದ್ದಾಳೆ. ತಗೊಂಡು ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿದ್ದಾಳೆ ಈಕೆ. ಇಷ್ಟು ಬಂದಿರೋಂಥ ವಿದ್ಯಾರ್ಥಿನಿ ಈ ರೀತಿ ನೀಟ್ ಪರೀಕ್ಷೆಯಲ್ಲಿ ಇಷ್ಟು ಕಳಪೆ ಮಾರ್ಕ್ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ನಾವು ಏನಾದ್ರು ಕೇಸ್ ಹಾಕ್ತಿದ್ದೀರಾ? ಈ ಮುಂದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಕಾನೂನು ಮುಖಾಂತರ ಹೋರಾಟ ಮಾಡ್ಬೇಕಂತ ಇದೀವಿ. ಲಾಯರ್ನ ಕಂಡು ಬಂದಿದ್ದೀವಿ. ಮುಂದಿನ ಏನೇ ಹೋರಾಟ ಮಾಡಿದ್ರು ಕಾನೂನು ಮುಖಾಂತರ ಹೋರಾಟ ಮಾಡ್ಬೇಕಂತ ಇದೀವಿ. ತಾವೇನಾದ್ರು ನಮ್ಮ ಸ್ಥಳೀಯ MP ಗಳನ್ನಾಗ್ಲಿ ಅವ್ರನ್ನಾದ್ರೂ ಮಾತಾಡ್ಸಿದ್ರಾ? ಹೌದು ಸರ್, ಮಾತಾಡ್ಸಿದ್ವಿ. ನಮ್ಮ ಕ್ಷೇತ್ರದ MP ಮ್ಯಾಮ್ ಶೋಭಾ ಕರಂದ್ಲಾಜೆ ಅವ್ರನ್ನ ಮಾತಾಡ್ಸಿದ್ವಿ. ಅವರು ಇಮ್ಮಿಡಿಯೇಟಾಗಿ ಸರ್ಗೆ NTA ಡೈರೆಕ್ಟ್ರಿಗೇ ಅವ್ರು ಫೋನ್ ಮಾಡಿದರು. ಆಗ ಇವಳು ಎಲ್ಲ ಏನೇನಾಗಿದೆ ಎಲ್ಲನೂ ಹೇಳಿದ್ಲು ಸರ್. ಅವ್ರೇನಾದರೂ ಪಬ್ಲಿಷ್ ಮಾಡಬೇಡಿ, ನಾವು ನಿಮ್ಗೆ ನೋಡ್ತೀವಿ ಅಂತ ಹೇಳಿದರು ಸರ್. ಅದಾಗಿ 1 ವಾರ ಆದರೂ ಅವರು ಯಾವುದೇ ರೀತಿ ನಮಗೆ ಸ್ಪಂದನೆ ನೀಡಲಿಲ್ಲ. ನಾವೇನು ಮಾಡಿದ್ವಿ, ಫರ್ದರ್ ಇವರು ನಮ್ಮ ಮೈದನ ಮುಖಾಂತರ ತೇಜಸ್ವಿ ಸೂರ್ಯ ಅವರು PA ಮುಖಾಂತರ ಇಮೇಲು ಕಳಿಸಿದ್ವಿ ಸರ್. ಅವರು ಸೂರ್ಯ ಸರ್ಗೆ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇ ಇಮೇಲ್ ಕಳಿಸಿದ್ದಾರೆ. ವಿದ್ಯಾರ್ಥಿಗಾಗಲಿ ಪೋಷಕರಿಗಾಗಲಿ ನಾವು ಹಾಕಿದ್ದಾಗ ಅವರು ತಗೊಂಡಿದ್ದು 10 ದಿವಸ ನಮಗೆ ರಿಪ್ಲೈ ಮಾಡಬೇಕಾರೆ. ಇವಾಗೇನು ಅಧಿಕಾರದಲ್ಲಿರೋರು ಮತ್ತು ದುಡ್ಡಿರೋರಿಗೇನ ಬೆಲೆ, ನಾವು ಬರ್ದಿರೋ ಸ್ಟೂಡೆಂಟು ಆಗಲಿ ಪೇರೆಂಟ್ಸ್ ಆಗಲಿ ನಾವು ಕೇಳಿದ್ರೆ ನಮ್ಗೆ ಇಮ್ಮಿಡಿಯೇಟಾಗಿ ಇದೆ ಅಂತ ಅವತ್ತೇ ಹೇಳ್ಬೋದಾಗಿತ್ತಲ್ಲ. ಅವರು ಯಾವುದೇ ರೀತಿ ರಿಪ್ಲೈ ಇಲ್ಲ ಸರ್. ಹೌದು ಸರ್, ಖಂಡಿತ. ನನ್ನ ಮಗಳಿಗಂತೂ ಅನ್ಯಾಯ ಆಗಿದೆ. ಯಾಕಂದರೆ ಅವಳು ಪಟ್ಟಿರೋ ಕಷ್ಟ ನಾವು ಕಣ್ಣಾರೆ ನೋಡಿದ್ದೀವಿ ಸರ್. ಅದಕ್ಕೆ ನಾವು ಅವಳಿಗೆ ಬೆಂಬಲಕ್ಕೆ ಸದಾ ಇರ್ತೀವಿ ನಾವು. ಸದ್ಯಕ್ಕೆ ಮತ್ತೆ ನೀಟ್ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಗಿದೆ. OMR ಸೀಟನ್ನು ಟ್ಯಾಂಪರ್ ಮಾಡಲಾಗಿದೆ, ಬರೆದಂತಹ OMR ಅನ್ನ ಗೋಲ್ಮಾಲ್ ಮಾಡಲಾಗಿದೆ ಅನ್ನೋ ಆರೋಪವನ್ನು ಕೂಡ ವಿದ್ಯಾರ್ಥಿನಿ ಮತ್ತು ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾನೂನಿನ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೆ ಎಲ್ಲೋ ಕಳೆದ ಬಾರಿ ನಡೆದಂತಹ ಗೋಲ್ಮಾಲ್ಗಳೇ ಈ ಬಾರಿಯೂ ನಡೀತಾ ಅನ್ನುವಂತಹ ಅನುಮಾನಗಳಿಗೆ ಈ ಆರೋಪಗಳು ಕೂಡ ಸಾಕ್ಷಿ ಆಗ್ತಿರುವಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶ್ಯಪನವರ್, TV9 ಬೆಂಗಳೂರು.